ನಮಸ್ತೆ, ನನ್ನ ಹೆಸರು ಜ್ಯೋತಿ ಪ್ರಕಾಶ್ ಅಂತ ಹೇಳ್ಬಿಟ್ಟು MSc ಅಗ್ರಿ ಗ್ರಾಜುಯೇಟ್ ಅಂಡ್ 1 ವರ್ಷ PhD USL ಮುಗಿಸಿದ್ದೀನಿ. ಇವತ್ತು ನಾವು ಮಂಜುನಾಥ್ ಅವ್ರ ತೋಟಕ್ಕೆ ಬಂದಿದ್ದೀವಿ. ರಾಣೆಬೆನ್ನೂರಿಂದ 4ರಿಂದ 5 ಕಿಲೋಮೀಟರ್ ದೂರದಲ್ಲಿ. ನಮ್ಮ ಮಾರ್ಗದರ್ಶನದಲ್ಲಿ ಮಂಜುನಾಥ್ ಅವರು 700 ಗಿಡದಲ್ಲಿ ಮೋರ್ ದೆನ್ 10 ಲ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. 10 ಲಕ್ಷಕ್ಕಿಂತ ಹೆಚ್ಚಾಗಿ ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ರಾಣೆಬೆನ್ನೂರಿಂದ 5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ತೋಟ. ಇವ್ರ ತೋಟ ಬಂದ್ಬಿಟ್ಟು 1250 ಗಿಡಗಳಿದಾವೆ. ಅದರಲ್ಲಿ 700 ಗಿಡಗಳು ಒಂಬಾಳೆ ಬಿಚ್ಚಿದಾವೆ. ಅದರಲ್ಲಿ 700 ಗಿಡಗಳಲ್ಲಿ 8-9 ಒಂಬಾಳೆ ಬಿಚ್ಚಿದಾವೆ. ಜಸ್ಟ್ 4 ವರ್ಷದ 8 ತಿಂಗಳ ತೋಟ. 4 ವರ್ಷದ 8 ತಿಂಗಳ ತೋಟದಲ್ಲಿ 8-9 ಒಂಬಾಳೆ ಬಿಚ್ಚಿದ, ಯಾವ ಡ್ರಾಪ್ ಆಗದೆ ಎಲ್ಲ ಕಾಯಿ ಕಟ್ಟಿ ಈ ತರ ಇಲ್ದು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬಂದ ಇದೆ, ಅವ್ರಿಗೆ ಬಹಳ ಖುಷಿಯಾಗಿದೆ. ಹಾಗೂ ಇದರಲ್ಲಿ ನಮ್ಮ ಮಾರ್ಗದರ್ಶನ, ಕೆರಾನ್ ಮಾರ್ಗದರ್ಶನ ಅವರ ಅನುಭವ ಹಾಗೂ ಅನಿಸಿಕೆಗಳನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಸರ್, ನಮ್ಮ ಹೆಸರು ಮಂಜು ಅಂತೇಳಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕಂದೂರು ಗ್ರಾಮದವ್ರು. ಇವ್ರನ್ನ ಅಪ್ಪಾಜಿಯರ್ ಬಸಪ್ಪ ಹರಿಯರ್ ಅಂತೇಳಿ ಇರೋ ಗ್ರಾಮ ಇದು. ನಾವು ನಮ್ದು ಕ್ವಾಲಿಫಿಕೇಶನ್ SSLC 30 ವರ್ಷ. ನಾವು ಈಗ ರಾಣೆಬೆನ್ನೂರು ಅಧೀಕ್ಷಕರು ಮತ್ತು ಕುರಿ ಅಭಿವೃದ್ಧಿ ಒಳಗೆ ವರ್ಕ್ ಮಾಡ್ತಾ ಇದಾವ್ರಿ. ಇಲ್ಲಿವರೆಗೆ ನಾವು ಈ ಪ್ಲಾಟ್ ಯಾವ ತರ ಬೆಳೆಸೇವ ಅಂತಂದ್ರ ಒಂದ್ ಚಿಕ್ಕ ಮಗು ತರ ಬೆಳೆಸ್ಕೊಂತ ಬಂದವಿ. ನಮಗ ಈ ಪ್ಲಾಟ್ ಮೇನ್ ಉದ್ದೇಶ ಈ ತರ ಬರಕ್ ಕಾರಣ ಡಾಕ್ಟರ್ ಸಚಿನ್ ಕಬ್ಬೂರ್ ಸರ್ ಮಾರ್ಗದರ್ಶನ. ಅವ್ರು ಸಿಗಕ್ ಕಾರಣ ಅಂದ್ರೆ ನಮ್ಗೆ ನಾಗರಾಜ್ ಏಪ್ಕೋಟೆ ಅಂತ ಹೇಳಿದ್ರು. ಅವ್ರ ಕಡೆಯಿಂದ ಅವ್ರ ಪ್ಲಾಟಿಗೆ ಕರ್ಸಿದ್ರು. ಅಲ್ಲಿಂದ ನಾವು ತಿರ್ಗಾ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಪ್ಲಾಟಿಗೆ ಬಂದು ಕರ್ಕೊಂಡ್ ಬಂದು ತೋರಿಸಿದ ಮೇಲೆ ಆಲ್ಮೋಸ್ಟ್ ಅವರೆಲ್ಲ ಅದಕ್ಕಿಂತ ಫಸ್ಟ್ ನಾನು ಅವ್ರು ಯೂಟ್ಯೂಬ್ ಒಳಗೆ ವಿಡಿಯೋ ನೋಡ್ತಿದ್ದೆ. ನಾನು ನೋಡಿದ ಮೇಲೆ ಅವರು ಬಂದು ಹೇಳಿದ್ರು. ಫಸ್ಟ್ ನಮ್ಮ ತೋಟಕ್ಕೆ ಬಂದು ಕಾಲಿಟ್ಟಾಗನೇ ಹೇಳ್ಬಿಟ್ರು, ನೋಡ್ರಿ ನೀವು ಬಸೆಗೆಲ್ಲ ಹೊಡೆದ್ರೆ ಮಾತ್ರ ನಿಮ್ಮ ಹೊಲಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳ್ತಾನೆ ಅಂತ ಉದ್ದೇಶ ಹೇಳಿದ್ರು. ಆ ಯಥಾ ಪ್ರಕಾರ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾನು ಒಪ್ಕೊಂಡೆ. ಫಸ್ಟ್ ನಾವು ಬಸೆಗೆಲ್ಲ ಹೊಡ್ಕೊಂಡ ಮೇಲೆ ನಮ್ಮ ಅದಕ್ಕಿಂತ ಮೊದಲು ನಾವು ಹಳ್ಳಿ ಉದುರ್ತಾ ಇದ್ವು. ಆಮೇಲೆ ಅದನ್ನ ಮಾಹಿತಿ ಕೇಳಿದೆ. ಅದಕ್ಕೆ OWDC ಹಾಕ ಅಂತ ಹೇಳಿದ್ರು. OWDC ಮಾಡಿಸಿದ್ವಿ. ಆಮೇಲೆ ಬಸೆಗವಿ ಹಾಕಿದ್ವಿ, ಬಸೆ ಪರಣಿ ಮಾಡಿದ್ವಿ. ಆಲ್ಮೋಸ್ಟ್ ಇಂತ ನಾನು ಕೇಳಿದ್ದೆ ಹೊರತು ನಾನು ಯಾವ ಮಾಡಿದ್ದಿಲ್ಲ. ಇವಾಗ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಇವೆಲ್ಲವೂ ನಾನು ನೋಡಿದಂಗೂ ಆಯ್ತು, ಕಲ್ತಂಗೂ ಆಯ್ತು ಇಲ್ಲಿವರೆಗೂ. ಈಗ ಇದನ್ನ ಆಲ್ಮೋಸ್ಟ್ ನಾನು ನಮ್ಮ ಪ್ಲಾಟಿಗೆ ಈಗ ಸುಮಾರು ರೈತರು ಬಂದು ಹೋಗ್ತಾ ಇದಾರೆ. ಕಾರಣ ಯಾಕೆ ಬಂದು ಹೋಗ್ತಾ ಇರೋದಂದ್ರೆ ಈ ಸಚಿನ್ ಸರ್ ಮಾರ್ಗದರ್ಶನ ಇಲ್ಲಿವರೆಗೂ ನಾನು ಉಪಯೋಗಿಸಂತ ಬಂದ ಪರಿಣಾಮ ಇವತ್ತು ಈ ತರ ಒಂಬಾಳಿ ಬಿಡಕ ಕಾರಣವಾಗಿದೆ. ಇವಾಗ ನಾವು ಹೇಳ್ಬೇಕಂದ್ರೆ ಎಲ್ಲಾ ರೈತರಿಗೆ ಹೇಳ್ಬೇಕಂದ್ರೆ ಸುಮಾರು ಬಹಳ ಖುಷಿ ಆಗ್ಬಿಟ್ಟೆ. ಸುಮಾರು ಇವಾಗ ಒಂದ್ ತಿಂಗಳೊಳಗೆ ಅಂದ್ರೆ ಕಮ್ಮಿ ಅಂದ್ರೆ ನಮ್ಮ ಪ್ಲಾಟಿಗೆ ಒಂದು 100 ಜನ ರೈತರು ಭೇಟಿ ಕೊಟ್ಟಾರೆ. ಒಂದ್ ತಿಂಗಳಲ್ಲಿ ಡೈಲಿ 5 ಜನ 6 ಜನ ಬಂದು ಹೋಗ್ತಾ ಇರ್ತಾರೆ. ಬಂದು ಪ್ಲಾಟ್ ವಿಸಿಟ್ ಕೊಟ್ಟೋಗ್ಯಾರ್ರಿ. ಬರ್ತಾರ, ಮಾಹಿತಿ ಕೇಳ್ತಾರ, ನೀವೇನ್ ಹಾಕಿರಿ ಅಂತ ಕೇಳ್ತಾರ. ನಾವ್ ಇದ್ದಿದ್ದೇ ಹೇಳ್ತೇವ್ರಿ. ಏನು ನಾವು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಫಸ್ಟ್ ನಾವು ಬೆಸೆಗೆ OWDC, ಬೆಸೆ ಪರಣಿ ಇಂಥವೆಲ್ಲ ಹಾಕಂತ ಈ ಗಿಡ ನಾವು ಚೆನ್ನಾಗ್ ಮಾಡ್ಕೊಂತ ಬಂದವ್ರಿ. ಚೆನ್ನಾಗೈತಿ. ನಮ್ದು ಈ ಸರ ನೋಡ್ರಿ ಈಗ ಬೆಸೆಗವಿ, OWDC ಹಾಗೂ ಜೀವಾಮೃತ ಇಂಥವೆಲ್ಲ ಹಾಕಿ ನಿಮ್ಮ ಪ್ಲಾಟ್ ಅನ್ನು ಉಳಿಸ್ಕೊಳ್ರಿ ಅನ್ನೋ ಉದ್ದೇಶನ ನಮ್ಮ ಕಡೆಯಿಂದ. ನೀವು ಎಷ್ಟು ಸತಿ ಏನೇನು ಬಳಸಿದ್ದೀರಾ, ಏನೇನು ಆಗಿದೆ ನಿಮ್ ರಿಸಲ್ಟ್ ಇಲ್ಲಿ ತನಕ ಏನೇನು ವರ್ಕ್ ಆಗಿದೆ ತೋಟದಲ್ಲಿ ಅಂತ? ಇಲ್ಲಿವರೆಗೆ ಅಂತಂದ್ರ 4 ಬಾರಿ ನಾನು ಬೆಸೆಗವಿ ಹಾಕೇನ್ರಿ. ಒಂದ್ 2 ಸಲ OWDC ಹಾಕಿನಿ. ಮೊನ್ನೆ ಕಾಳು ಡ್ರಾಪ್ ಆಗ್ತಾ ಇತ್ತು. ಹಾಗಾಗಿ ಸಚಿನ್ ಸರ್ ಕೂಡ ಒಂದ್ ಸ್ವಲ್ಪ ಮಾತಾಡಿದೆ. ಸಚಿನ್ ಸರ್ OWDC ಮಾಡಿ 5 kg ಶೇಂಗಾ ಹಿಂಡಿ ಹಾಕಂದ್ರೆ ಪ್ರತಿ ಡ್ರಮ್ಮಿಗೂ 5 kg ಶೇಂಗಾ ಹಿಂಡಿ, 6 ಡ್ರಮ್ 1200 ಗಿಡಕ್ಕೆ 6 ಡ್ರಮ್ ನಲ್ಲಿ ಪ್ರತಿ ಗಿಡಕ್ಕೆ 5 kg ಶೇಂಗಾ ಹಿಂಡಿ, 2 kg ಬೆಲ್ಲ, ಒಂದು OWDC ಹಾಕಿ ಪ್ರತಿ ಗಿಡಕ್ಕೂ ಕೊಟ್ಕೊಂತ ಬಂದ್ವಿ 1 ಲೀಟರ್ ಅಂತ. ಇವಾಗೆಲ್ಲ ಕಾಳು ಡ್ರಾಪ್ ಹಾಕೋದ್ ಬಂದಾಯ್ತು. ಈ ತರ ಚೆನ್ನಾಗಿದೆ. ನಾವು ಆರ್ಗ್ಯಾನಿಕ್ ಮಾಡ್ಕೊಂತ ಹೊಂಟ್ರೆ ಬಹಳ ಚೆನ್ನಾಗೈತಿ. ಈ ವರ್ಷ 2 ಸತಿ ಡ್ರಂಚಿಂಗ್ ಮಾಡಿದ್ರೆ 2 ಸತಿ ಈ ವರ್ಷ 2 ಸಲ ಸ್ಪ್ರೇ, 2 ಸಲ ಡ್ರಂಚಿಂಗ್ ಐತಿ. ಇನ್ನೂ 1 ಸಲ ಸ್ಪ್ರೇ ಬಾಕಿ ಇದೆ. ನೋಡ್ರಿ, 2 ಸತಿ ಸ್ಪ್ರೇ, 2 ಸತಿ ಡ್ರಂಚಿಂಗ್ ಈ ತರ ರಿಸಲ್ಟ್ ತೆಗೆದಿದ್ದಾರೆ. ಇನ್ನು ಒಂದೊಂದು ಒಂಬಾಳೆಗಳು ಹೊಡಿತಾ ಇದಾವೆ. ಅದಕ್ಕೆ ಇನ್ನೊಂದ್ ಸತಿ ಸ್ಪ್ರೇ ಡ್ರಂಚಿಂಗ್ ಅವು ಕೂಡ ಸ್ಟ್ಯಾಂಡಿಂಗ್ ಆಗ್ತವೆ. ಅದೇ ರೀತಿ ಡ್ರಾಪಿಂಗ್ ಆಗಲ್ಲ. ಈ ತರ ಚೆನ್ನಾಗೈತ್ರಿ. ಎಲ್ಲಾ ರೈತರು ಮಾಡಬಹುದು. ಯಾವ್ದೇ ರೀತಿಯಾದಂತ ನಿಮ್ಗೆ ಏನಾದ್ರು ಕೊರತೆಗಳಾಯ್ತಾ? ಯಾವ್ದು ಸಲಹೆ ಆಗಿರ್ಬೋದು, ಏನೋ ತಗೊಂಬರೋದು, ಹಾಕೋದು, ಮಾಡೋದು? ಇಲ್ಲಿ ನೋಡ್ರಿ, ನಾವು ಖುಷಿಯಿಂದ ಮಾಡಿದ್ರೆ ಯಾವ ನಮ್ಗೆ ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡ್ಬಾರ್ದು, ಇಷ್ಟಪಟ್ಟು ಮಾಡ್ಬೇಕಂತ ನನ್ನ ಉದ್ದೇಶ. ಎಲ್ಲಾ ರೈತರಿಗೆ ಹೇಳೋದು ಇದೆ ಒಂದೇನು ಸಂದೇಶ. ಇವಾಗ ನಾವು ನೋಡ್ರಿ, ನಾವು ಅಡಿಕೆ ಹೆಚ್ಚು ಮನೆಗಿದ್ರೆ ದಯವಿಟ್ಟು ಯಾರು ಅಡಿಕೆ ನಮ್ಗೆ ತಿಳ್ಕೊಂಡಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಡಿಕೆ ಬರಲ್ಲ. ನಾವ್ ಇದಕ್ಕೆ ಏನ್ ಎಫೆಕ್ಟ್ ಹಾಕ್ಬೇಕು ಹಾಕ್ಲೇಬೇಕು. ಇದು ಹಾಕಿದ್ರೆ ಮಾತ್ರ ನಾವು ಈ ತರ ಅಡಿಕೆ ಬೆಳೆಯೋದು ಸಾಧ್ಯ, ಇಲ್ಲದ್ರೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾವು ಈಗ ನೋಡ್ರಿ, ನಾನು ಅಲ್ಲಿಗ ವರ್ಕ್ ಮಾಡ್ಕೊಂತಾನೆ ನಾವು ಅಪ್ಪಾಜಿಯವ್ರ ಕೈಯಾಗ ಇಷ್ಟು ಅವ್ರು ಒಬ್ಬರೇ ಮೇಂಟೈನ್ ಮಾಡ್ಕೊಂತ ಬಂದಾರ. ಆಲ್ಮೋಸ್ಟ್ ನೋಡ್ರಿ, ಕೆಲವೊಂದು ಈ ಬೆಸೆಗೆ ನಾವು ಏನೇನ್ ಐಟಮ್ಸ್ ಬೇಕು ಅದನ್ನೆಲ್ಲ ನಾ ತಂದು ಕೊಡೋದು, ಅವನ್ನೆಲ್ಲ ಮಾಡ್ಕೊಂತ ಅವ್ರ ಏನ್ ಊಟ ಇರ್ಕಂತ ಮಾಡಿರೋದ್ರ ಬಗ್ಗೆ ಈಗ ಇಷ್ಟ ಆಗನೆ ಇಳುವರಿ ಕಂಡ ಸ್ವಂತ ನಾವೇ ಇಬ್ಬರು ನಾವಿಲ್ಲಿ ಹೊಲಕ್ಕೆ ಡೈಲಿ ಎಫೆಕ್ಟ್ ಹಾಕಿದ್ರೆ ಇನ್ನೂ ಎಷ್ಟು ಕಾಣ್ಬೋದು. ಆ ತರ ಹಾಗಾಗಿ ಎಲ್ಲಾ ರೈತರಿಗೆ ಹೇಳೋದು ಏನಂದ್ರೆ ಎಲ್ಲಾರು ಮಾಡ್ಕೊಂಡ್ರಿ ಚೆನ್ನಾಗತ್ತಿ ಅನ್ನೋ ನನ್ನ ಉದ್ದೇಶ ನನ್ನ ಕಡೆಯಿಂದ.
ಮಂಜಾನ ನೀವು ತೋಟಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾವ ಸ್ಥಿತಿ? ನೀರ್ ಪ್ರಾಬ್ಲಮ್ ಅದಾಗ್ಬಿಟ್ಟತ್ರ ನಮಗ ನೋಡ್ರಿ ಬೇಸಿಗೆ ಒಳಗ ಸುಮಾರು ಒಂದ್ 2.5 ಇಂಚ್ ನೀರ್ ಇದ್ದಿದ್ ಕೇವಲ 1 ಇಂಚಿಗೆ ಬಂದಿರ್ತೈತಿ. ನಾವೇನ್ ಮಾಡ್ತೇವೆ, ನಾವು ಇದಕ್ ನೀರ್ ಜಾಸ್ತಿ ಏನು ಕೊಡ್ತಾ ಇಲ್ಲ ಮೊದ್ಲಿಂತ್ರ ಓಕೆ, ವಾರಕ್ಕೆ 2 ಟೈಮ್ ಎರಡೇ ಟೈಮ್ ಭಾನುವಾರ ಬಿಟ್ರೆ ಗುರುವಾರ ಅದ್ರ ಅಷ್ಟೊಳಗ 3 ತಾಸು ಕೊಡ್ತಿದ್ವಿ. ಅಷ್ಟೊಳಗ ಅಲ್ಲಿಂತನ ಅಷ್ಟ್ ಮೇಂಟೈನ್ ಮಾಡ್ಕೊಂತಾನ ಬಂದವಿ. ಅಷ್ಟ್ ಬಂದ್ರು ಅಷ್ಟ್ ನೀರ್ ಕಮ್ಮಿ ಕೊಟ್ರು ಈ ತರ ತೆಗೆದಿದೆ. ಎರೆಹುಳುಗಳು ಅಷ್ಟು ರೀತಿಯಾಗಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತಾವೆ ಅನ್ನೋದು ಒಂದು ಎಕ್ಸಾಂಪಲ್ ಅದು ಮಾತ್ರ 100ಕ್ಕೆ 100 ರೀ. ಆ ತರ ನೋಡ್ರಿ, ಆ ನೀರ್ ಕಮ್ಮಿ ಇದ್ರು ಬೆಳಿಬಹುದು ಅಂತ ಒಂದು ಉದ್ದೇಶ ರೈತರಿಗೆ. ಹೌದೌದು